ಬೆಳ್ತಂಗಡಿ ತಾಲೂಕಿನ ಮರೋಡಿ ಗ್ರಾಮದ ಈ ಕನ್ಯಾದೋಡಿ ಸೇತುವೆಯು ತುಂಬ ವರ್ಷದಿಂದ ಈ ಸೇತುವೆ ನಡೆದಿತ್ತು. ಕಳೆದ 2 ವರ್ಷಗಳ ಹಿಂದೆ ಈ ಸೇತುವೆ ಬಿರುಕುಗೊಂಡು ಆವಾಗ ಪಂಚಾಯತ್ ಇದಕ್ಕೆ ಗಣವಾಹನಗಳಿಗೆ ಪ್ರವೇಶವಿಲ್ಲ ಎಂಬ ಬ್ಯಾನರನ್ನು ಅಳವಡಿಸಿತ್ತು. ಕಳೆದ 2 ವರ್ಷಗಳು ತಂದರೂ ಈ ಸೇತುವೆ ನಡೆಯದೆ ಈಗ ಪಂಚಾಯತಿನಿಂದ ತಗಡು ಸೀಟು ಅಳವಡಿಸುವ ಮುಖಾಂತರ ಈ ಸೇತುವೆಗೆ ಒಂದು ಮುಕ್ತಿ ದೊರಕಿದಂತಾಗಿದೆ. ಹಾಗೂ ಮರೋಡಿಯ ಜನರು ಒಂದು ನಿಟ್ಟುಸಿರು ಬಿಡುವಂತಾಗಿದೆ. ಇದು ನಮ್ಮ ಮರೋಡಿ ಗ್ರಾಮದ ದುರದೃಷ್ಟಕರ. ಈ ರಸ್ತೆಯು ಮೂಡುಬಿದಿರೆ ತಾಲೂಕು ಹಾಗೂ ಬೆಳ್ತಂಗಡಿ ತಾಲೂಕಿಗೆ ಒಂದು ಕೊಂಡಿರುವಂಥ ಸೇತುವೆ. ಈ ಸೇತುವೆಯಲ್ಲಿ ತುಂಬ 7-8 ಶಾಲೆಯ ಬಸ್ಸುಗಳು ಓಡಾಡುತ್ತವೆ. ಮೂಡುಬಿದಿರೆಯಿಂದ ನಾರಾವಿ ಕಡೆ ಹೋಗುವಂಥ ವಾಹನಗಳು ತೆರಳುತ್ತವೆ. ಆದರೂ ಈ ಸೇತುವೆ ಇದುವರೆಗೆ ನಡೆದಿಲ್ಲ. ದೊಡ್ಡ ದುರ್ಘಟನೆ ನಡೆಯುವ ಮೊದಲು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇದರ ಕಾರ್ಯಪ್ರವೃತ್ತಿಗಳನ್ನು ಮಾಡಬೇಕಾಗಿ ಈ ಮೂಲಕ ನಾನು ಸರ್ಕಾರಕ್ಕೆ ಸಂದೇಶವನ್ನು ಕಳಿಸ್ತೇನೆ. ಸರ್, ಈಗ 2 ವರ್ಷದ ಹಿಂದೆ ಈ ಥರ ಆಗಿತ್ತು. ಏನಾದರೂ ದುರಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರಾ? ಖಂಡಿತ ಆಗಲಿಲ್ಲ. ಜನಪ್ರತಿನಿಧಿಗಳು ಈ ರಸ್ತೆ ಮುಖಾಂತರ ಆಚೆ ಈಚೆ ಓಡಾಡುತ್ತಿದ್ದರು. ಕಣ್ಣಿದ್ದು ಕುರುಡರಂತೆ ಈ ಸೇತುವೆ ಮಾಡುವ ಪ್ರಕ್ರಿಯೆಯಲ್ಲಿ ಯಾರು ಮುಂದುವರಿಯಲಿಲ್ಲ. ಅಂದರೆ ಅದನ್ನು ಈಗ ಅಪಾಯ ಇದೆ, ಅದಕ್ಕೊಂದು ಪ್ಯಾಚ್ ವರ್ಕ್ ಅಥವಾ ಏನಾದರೂ ಒಂದು ಮಾಡುವಂಥ. ಖಂಡಿತ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಅಪಾಯ ಏನಿದೆ, ಪ್ಯಾಚ್ ವರ್ಕ್ ಏನಾಗಿದೆ ಅಂತ. ಇದು 2 ವರ್ಷ ಮೊದಲು ನಡೆದಂಥ ಘಟನೆ. ಇದುವರೆಗೆ ಇದಕ್ಕೆ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಲಿ ಪಂಚಾಯತ್ನವರಾಗಲಿ ಯಾವುದೇ ಒಂದು ತಡೆಗೋಡೆಯನ್ನು ಅಂಟಿಸಲಿಲ್ಲ. ಈಗ ಸೀಟ್ ಅಳವಡಿಸುವ ಮುಖಾಂತರ ಇದಕ್ಕೆ ಒಂದು ಕಾರ್ಯಪ್ರವೃತ್ತಿ ಮುಂದುವರಿತಾರೆ ಅಂತ ನಮಗೆ ಕಾಣುತ್ತಿದೆ. ಇದು ನಮ್ಮ ಮರೋಡಿ ಗ್ರಾಮದ ದುರದೃಷ್ಟ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.